ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿವಸ ದೇವರ ವಾಕ್ಯವನ್ನು ಒಟ್ಟಾಗಿ ಸೇರಿ ಧ್ಯಾನಿಸುವಂತೆ ದೇವರು ಕೊಟ್ಟ ಈ ಸುಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕೋಸ್ಕರ 2 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 7ನೇ ವಾಕ್ಯವನ್ನು ನಮಗೆ ಓದೋಣ. ಯೆಹೋವನು ಇವನ ಸಂಗಡ ಇದ್ದದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಹಿಜ್ಕೀಯನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ರಾಜರುಗಳ ಅಥವಾ ಅರಸರುಗಳ ಆಳ್ವಿಕೆಯ ಕಾಲ. ಯಹೂದ ರಾಜನಾದಂತಹ ಅರಸನಾದ ಹಿಜ್ಕೀಯನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಹಿಜ್ಕೀಯನ ಆಳ್ವಿಕೆಯ ಕಾಲದಲ್ಲಿ ಅನೇಕ ರೀತಿಯ ಒಳ್ಳೆ ಕಾರ್ಯಗಳನ್ನು ಹಿಜ್ಕೀಯನು ಮಾಡ್ತಾನೆ. ಆದರೆ ಅವರ ತಂದೆಯಾದ ಆಹಾಜನ ಕುರಿತು ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದರೆ ಅವನ ಮಗನಾದ ಹಿಜ್ಕೀಯ ಬಹಳ ಒಳ್ಳೆಯ ರಾಜನಾಗ್ತಾನೆ. 18ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ, ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಗಳನ್ನು ಕೈಗೊಂಡನು. ಎಲ್ಲ ರಾಜರುಗಳಿಗಿಂತ ವ್ಯತ್ಯಸ್ತವಾದ ರೀತಿಯಲ್ಲಿ ಮೋಶೆಯ ಆಜ್ಞೆಗಳನ್ನು, ದಶಾಜ್ಞೆಗಳನ್ನು ಅಥವಾ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವಂತಹ ಒಂದು ತೀರ್ಮಾನವನ್ನು ಹಿಜ್ಕೀಯನು ತಗೊಳ್ತಾನೆ. ಆಗ ಯೆಹೋವನು ಇವನ ಸಂಗಡ ಇರ್ತಾನೆ. ಯಾವಾಗ ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗ್ತೀವೋ ಆಗ ದೇವರು ನಮ್ಮ ಸಂಗಡ ಇರ್ತಾರೆ. ಯಾವಾಗ ನಾವು ದೇವರ ಆಜ್ಞೆಗಳಿಗೆ ಅವಿಧೇಯರಾಗ್ತೀವೋ ದೇವರು ನಮ್ಮನ್ನು ಬಿಟ್ಟು ದೂರ ಆಗ್ತಾರೆ. ದೇವರ ವಾಕ್ಯದಲ್ಲಿ ಓದುವಾಗ ಸೌಲನಲ್ಲಿದ್ದಂತಹ ದೇವರ ಆತ್ಮವು ಹೊರಗೋಯ್ತು ಯಾವಾಗ ಅವನು ಅವಿಧೇಯನಾದಾಗ. ದುರಾತ್ಮವು ಅವನೊಳಗೆ ಪ್ರವೇಶಿಸಿತು. ಆದರೆ ಅದೇ ಸಮಯದಲ್ಲಿ 2 ಸಾಮುವೇಲ 5ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ, ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ದಾವೀದನ ಕುರಿತಾಗಿ ನೋಡ್ತೇವೆ, ದೇವರು ಅವನ ಸಂಗಡ ಇದ್ದರು. ಯಾರ್ಯಾರ ಸಂಗಡ ದೇವರಿದ್ದರೋ ಅವರೆಲ್ಲರನ್ನ ದೇವರ ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳಬೇಕು, ದೇವರೇ ನೀನು ನನ್ನ ಸಂಗಡ ಇರಬೇಕು ಎಂಬುದಾಗಿ. ನಾವು ಆದಿಕಾಂಡ 39ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ. 39ನೇ ಅಧ್ಯಾಯದ 2ನೇ ವಾಕ್ಯ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತ್ಯನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೋಸೇಫನ ಕುರಿತು ಅದರ 21ನೇ ವಾಕ್ಯ 23ನೇ ವಾಕ್ಯದಲ್ಲೂ ಸಹ ನಾವು ನೋಡ್ತೀವಿ, ಯೆಹೋವನು ಯೋಸೇಫನ ಸಂಗಡ ಇದ್ದನು. ಯೆಹೋವನು ಯೋಸೇಫನ ಸಂಗಡ ಇದ್ದನು. ಯಾವ ಭಕ್ತರ ಸಂಗಡ ದೇವರಿದ್ದರೋ ಅವರೆಲ್ಲರೂ ಕೃತಾರ್ಥರಾದರು, ಅವರೆಲ್ಲರೂ ಆಶೀರ್ವಾದ ಹೊಂದಿದರು. ಹೇಗೆ ದೇವರು ಅವರ ಸಂಗಡ ಇದ್ದರು? ಕಾರಣ ಅವರು ದೇವರ ಆಜ್ಞೆಗಳಿಗೆ ವಿಧೇಯರಾದರು, ದೇವರ ಮಾತಿಗೆ ವಿಧೇಯರಾದರು. ದೇವರು ಹೇಳಿದ್ದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಅವರು ತಿರುಗಲಿಲ್ಲ. ತಿರುಗುವಂಥ ಸನ್ನಿವೇಶ ಬರಲಿಲ್ಲ ಅಂತಲ್ಲ, ಅನೇಕ ಸನ್ನಿವೇಶಗಳು ಬಂದರೂ ಸಹ ಅವರು ತಿರುಗಲಿಲ್ಲ. ಅವರು ದೇವರಲ್ಲಿ ಭರವಸೆ ಬಿಟ್ಟರು. 2 ಅರಸು 18ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಓದ್ತೇವೆ, ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದನು. ಈ ದಿವಸಗಳಲ್ಲಿ ನಮ್ಮ ಸಂಗಡ ದೇವರಿರಬೇಕು. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು. ನಾವು ಕೃತಾರ್ಥರಾಗಬೇಕು. ನಾವು ಅಭಿವೃದ್ಧಿ ಹೊಂದಬೇಕು. ನಾವು ಏಳಿಗೆ ಹೊಂದಬೇಕು. ಇದೆಲ್ಲ ನಮ್ಮ ಆಸೆ. ಆದರೆ ಅದಕ್ಕಿರುವ ಒಂದೇ ಒಂದು ಮಾರ್ಗ, ಅಭಿವೃದ್ಧಿ ಹೊಂದುವುದಕ್ಕೆ, ಏಳಿಗೆ ಆಗುವುದಕ್ಕೆ, ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ, ಕೃತಾರ್ಥರಾಗುವುದಕ್ಕೆ ಇರುವ ಒಂದೇ ಒಂದು ಕಾರ್ಯ ಅಂದರೆ ದೇವರು ನಮ್ಮ ಸಂಗಡ ಇರಬೇಕು. ದೇವರು ನಮ್ಮ ಸಂಗಡ ಇದ್ದರೆ ನಾವು ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗ್ತೀವಿ. ನಾವು ಅದಕ್ಕೆ ಯಾವುದೇ ರೀತಿ ಅಡ್ಡದಾರಿ ಹಿಡಿಯೋ ಅವಶ್ಯಕತೆ ಇಲ್ಲ. ಯೆಹೋವನು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವಾಗ ನಾವು ಅಭಿವೃದ್ಧಿ ಆಗ್ತೀವಿ, ನಾವು ಏಳಿಗೆ ಆಗ್ತೀವಿ, ನಾವು ಕೃತಾರ್ಥರಾಗ್ತೀವಿ. ಆದರೆ ದೇವರು ನಮ್ಮ ಸಂಗಡ ಇರಬೇಕು ಅಂತ ಹೇಳಿದ್ರೆ ನಾವು ಆತನಲ್ಲಿ ಭರವಸೆ ಬಿಟ್ಟು ಆತನ ಆಜ್ಞೆಗಳಿಗೆ ವಿಧೇಯರಾಗಬೇಕು, ಆತನ ಚಿತ್ತಕ್ಕೆ ವಿಧೇಯರಾಗಬೇಕು. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತಹ ಒಂದು ಮನಸ್ಸು ನಮ್ಮ ಜೀವಿತದಲ್ಲಿ ಉಂಟಾಗುವಾಗ ಖಂಡಿತವಾಗಿ ದೇವರು ನಮ್ಮ ಸಂಗಡ ಇರ್ತಾನೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಾವು ಮುಂದೆ ಸಾಗುವಾಗ ದೇವರ ವಾಕ್ಯ ಹೇಳ್ತದೆ, ನಮ್ಮ ಜೀವಿತದಲ್ಲಿ
ದೇವರು ನಮ್ಮ ಸಂಗಡ ಇರ್ತಾನೆ. ಆದ್ದರಿಂದ ಇಲ್ಲಿ ಓದ್ತೇವೆ, ಹಿಜ್ಕೀಯನ ಕುರಿತಾಗಿ ಯೆಹೋವನು ಇವನ ಸಂಗಡ ಇದ್ದದ್ದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ಏನ್ ಮಾಡಿದ್ರು ಅದೆಲ್ಲ ಆಶೀರ್ವಾದವಾಗಿ ಮಾರ್ಪಡ್ತಾ ಇತ್ತು. ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನ ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ದೇವರ ಹತ್ರ ಹೇಳೋಣ, ಸ್ವಾಮಿ ನಾನು ನಿನ್ನ ಆಜ್ಞೆಗಳನ್ನು ಕೈಗೊಳ್ತೀನಿ, ನಿನ್ನ ಮಾತಿಗೆ ವಿಧೇಯನಾಗ್ತೀನಿ. ಸ್ವಾಮಿ ನನ್ನ ಸಂಗಡ ಇರಪ್ಪ, ನಾನು ಮಾಡುವಂತಹ ಕಾರ್ಯಗಳಲ್ಲಿ ಜಯವನ್ನು ಕೊಡಪ್ಪ, ನಾನು ಕೈ ಹಾಕುವಂಥ ಕಾರ್ಯಗಳಲ್ಲಿ ಸಫಲತೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ದೇವರು ನಮ್ಮ ಸಂಗಡ ಇರ್ತಾನೆ. ನಾವು ಎಲ್ಲಿ ಹೋದರೂ ಕೃತಾರ್ಥರಾಗಿ ತಿರುಗಿ ಬರ್ತೇವೆ. ಅದಕ್ಕಾಗಿ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಅವರು ಕೈ ಹಾಕುವಂಥ ಕಾರ್ಯಗಳಲ್ಲಿ, ಅವ್ರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಸಫಲತೆಯನ್ನು ಕಾಣುವ ಹಾಗೆ ಕರ್ತನೆ ನಿನ್ನ ಕೃಪೆ ಮಾಡಪ್ಪ. ಅದಕ್ಕೆ ತಡೆಯಾಗಿ ಹೋರಾಡುವಂತಹ ಎಲ್ಲ ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ನಿನ್ನ ಸಾನ್ನಿಧ್ಯ ಅವರ ಸಂಗಡ ಇರಲಿ ಸ್ವಾಮಿ. ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಿನಗಾಗಿ ಅವರು ಜೀವಿಸುವ ಹಾಗೆ ಕರ್ತನೆ ನಿನ್ನ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್.